ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ರೆಡಿ ಮಾಡ್ತಾ ಇದ್ದೀನಿ. 3 ಲೇಯರಲ್ಲಿ ಮಾಡ್ತಾ ಇರುವಂಥ ಫ್ರಾಕ್ ಇದು. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆಗೆ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇದು ಮಾಮೂಲಿ ಕಟ್ಟಿಂಗಲ್ಲೇ ಮಾಡಿದ್ದೀನಿ. ಒಂದು ಸೀರೆ ಫುಲ್ಲು ತೊಗೊಂಡಿದ್ದೀನಿ. ಈಗ 3 ಲೇಯರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಏನು ತೊಗೊಂಡಿರ್ತೀವಿ ಅದ್ರ ಡಬ್ಬಲ್ಲಾಗಿ ತೊಗೋಬೇಕು ಫ್ರಿಲ್ ಕೊಡೋಕ್ಕೆ. ಇಲ್ಲ ಅಂದ್ರೂ ಹಂಗೇನಿಲ್ಲ ಅಂದರೆ ಚೂರು ಕಮ್ಮಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಜಾಸ್ತಿ ಇದ್ರೂ ಇನ್ನೂ ಒಳ್ಳೆಯದು, ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೀರೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆನಾ, ತೊಗೊಂಡಿದ್ದೀನಿ. ಇದು ಮೇಲ್ಗಡೆಗೆ ಬರುತ್ತೆ. ಇದು 2ನೇ ಸ್ಟೆಪ್ಪಿಗೆ ಬರುತ್ತೆ. ಇದು 3ನೇ ಸ್ಟೆಪ್ಪಿಗೆ ಹಿಂಗೆ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಮತ್ತೆ ಇವಾಗ ಬಂದ್ಬಿಟ್ಟು ಇದು ಕಟ್ ಮಾಡ್ಕೊಂಡ್ಬಿಟ್ರೆ ಉಳಿದ ಪೀಸಲ್ಲಿ ಬ್ಲೌಸ್ಗೆ ಮೇಲ್ಗಡೆಗೆ ಬಾಡಿಗೆ ಹಾಕೋಬೋದು ಅಂತ ಅಷ್ಟೇ. ಲೈನಿಂಗು ದೊಡ್ಡ ಪನ್ ಆದರೆ 2 ಮೀಟ್ರ್ ಸಾಕಾಗುತ್ತೆ, 2.5. ಇದು ಚಿಕ್ಕ ಪನ್ ಆಗಿರೋದ್ರಿಂದ ನಾನು 3 ಮೀಟ್ರ್ ತೊಗೊಂಡಿದ್ದೀನಿ. ಓಕೆನಾ, ಇದರಲ್ಲಿ ಕೆಳಗಡೆ ಏನಾದ್ರು ಜಾಯಿಂಟಿಂಗ್ ಬಂತು ಅಂದರೆ ಹಾಕೋಬೋದು. ಇಲ್ಲ ನೀವು ಕಡಿಮೆ ಕೊಡ್ತೀನಿ ಪರವಾಗಿಲ್ಲ, ನಮಗೆ ಸ್ವಲ್ಪ ಕೆಳಗಡೆ ಕಾಣಿಸಿದ್ರು ಪರವಾಗಿಲ್ಲ ಅನ್ನೋರು ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವರು ಕೆಳಗಡೆ ಲೈನಿಂಗ್ ಫುಲ್ಲು ಕಾಣಬೇಕು ಅಂತ ಅಂತಾರೆ. ಕೆಲವರು ಇಲ್ಲ ನೆಟ್ ಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರನೂ ಇರಬೇಕು ಅಂತಲೂ ಆಸೆ ಪಡ್ತಾರೆ. ನಿಮ್ಗೆ ಯಾವ ಥರ ಅನುಕೂಲನೋ, ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಇದು ಮಾಡ್ಕೊಳ್ಳಿ ಅಷ್ಟೇ. ಇದು ಪಿನ್ ಹಾಕ್ಕೊಡ್ತೀನಿ. ಈಗ ಒಂದಾದರೂ ಪಿನ್ ಹಾಕ್ಲೇಬೇಕು. ಇದಕ್ಕೆ ಆ ಕಡೆ ಈ ಕಡೆ ಸದ್ದು ಬಿಡುತ್ತೆ. ಮತ್ತು ಇದು ನಮಗೆ ಬೇಕಾಗಿರೋದು 10 ಇಂಚ್ ಅಷ್ಟೇ. 10 ಸಾಕು. 11 ಇಂಚ್ ತೊಗೊಂಡ್ರೆ ಸಾಕು. ಒಂಚೂರು ಕೆಳಗಡೆ ತೊಗೋತೀನಿ, ಸ್ವಲ್ಪ ಕೆಳಗಡೆ ತೊಗೊಂಡ್ರೆ ಸಾಕು. ಸರಿಯಾಗಿದೆ. ಉದ್ದ ಬಂದ್ಬಿಟ್ಟು ನೀವು ಏನು ಲೆಂತ್ ತೊಗೋತೀರ ಅದ್ರ ಮೇಲೆ ತೊಗೊಳ್ಳಿ. ಉದ್ದನ ಬರ್ಕೊಂಡಿದ್ದೀನಿ, ನೋಡ್ಕೊಂಡಿದ್ದೀನಿ. ಫುಲ್ಲು ಉದ್ದ ಬಂದ್ಬಿಟ್ಟು ಎಷ್ಟು 35. ಇಲ್ಲಿಂದ 35 ಇದೆ. ನೀವು ಅದರಲ್ಲಿ ಕಡಿಮೆನಾದರೂ ತೊಗೋಬೋದು, ಜಾಸ್ತಿನಾದರೂ ತೊಗೋಬೋದು. ಓಕೆನಾ, ನಾನು 35 ಇದೆ. 35 ಇದೆ, ಹಾಗೆ 30 ಇಟ್ಕೋತೀನಿ. 35 ಇಂಚು ನನಗೆ ನಮಗೆ ಕಾಣಿಸ್ತು. ಇಲ್ಲ ಪರವಾಗಿಲ್ಲ, 30 ಇಂಚಿಗೆ ಇರ್ತೀನಿ. 30 ಇಂಚಿಗೆ ಇಟ್ಕೊಂಡಿದ್ದೀನಿ. ಒಂಚೂರು ಜಾಯಿಂಟಿಂಗ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. 1-2 ಪೀಸು ಜಾಯಿಂಟಿಂಗ್ ಬರುತ್ತೆ ನೋಡಿ. ಕಟ್ ಮಾಡಿಕೊಂಡು ಜಾಯಿಂಟ್ ಬಂದರೆ ಸಾಕು. ಇದೇ ಪೀಸು ಸ್ವಲ್ಪ ತಗೋತೀನಿ. ಎಷ್ಟು ಕಾದ್ರೆ ಸಾಕು ನಮಗೆ. ನೋಡಿಕೊಂಡು ಇದೆ ಸ್ವಲ್ಪ ಇಷ್ಟು ತಗೊಂಡ್ರೆ ಸಾಕು. ಇಷ್ಟೇ. ಇದನ್ನೇನೇನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ. ಇದ್ರದ್ದೇನು ಜಾಸ್ತಿ ರಿಸ್ಕ್ ಇಲ್ಲ. ಈಗ ಇದು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ. ಹಿಂಗೆ ತಗೊಳ್ಳೋಣ. ಇಟ್ಕೊಂಡು ಉದ್ದ ಬಂದ್ಬಿಟ್ಟು 14 ಇಂಚು. ಇದರಿಂದ 6 ಇಂಚ್ ಸ್ಟಿಚಿಂಗ್ ಬಿಟ್ಟು 14 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ಸಾಕು.
ಸೊಂಟ ಸುತ್ತಳ ಬಂದ್ಬಿಟ್ಟು 31 ಇದೆ. 1 ಇಂಚ್ ಲೂಸ್ಗೆ ಇಟ್ಬಿಟ್ಟು 32 ತಗೋತೀನಿ. 32 ಬೇಡ, 31 ಇರಲಿ, ಸಣ್ಣ ಇದ್ದಾಳೆ, 31 ಸಾಕು. ಅದನ್ನೇ ಇನ್ನೂ 1 ಇಂಚ್ ಹಿಡಿಬೇಕಾಗುತ್ತೆ. ಅಂದರೆ ಟ್ಯಾಗ್ ಇಟ್ಬಿಡ್ತೀನಿ, ಅವಾಗ ಅವ್ರಿಗೆ ಲೂಸ್ ಆದ್ರೂ ಕಟ್ಕೋಬೋದು. ಆಮೇಲೆ 1 ಇಂಚು ಡಾಟ್ಗೆ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಮಾಮೂಲಿ 2 ಇಂಚು. ಇಲ್ಲಿ ಒಂದು ರೆಡಿ ಬಂದ್ಬಿಟ್ಟು ನಮಗೆ 2.5 ಇಂಚು, ಟೋಟಲ್ಲು 3.5 ಇಂಚಿಗೆ ಇಟ್ಟಿದ್ದೀನಿ. 3.5 ಇರಲಿ, 3.5 ಎಷ್ಟಿದೆ ಈಗ? 5.5 6. ಇದು ಬಂದ್ಬಿಟ್ಟು 5.5 ಇಂಚಿಗೆ ಇಟ್ಟಿದ್ದೀನಿ. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 16. 16 32 ಬರುತ್ತೆ. ನೋಡ್ತೀನಿ, ಒಂದ್ಸಲ ಅರ್ಥ ಮಾಡ್ಕೊತೀನಿ. ಇದೆ ಅಂದರೆ ಇದು ನನ್ನ ತಂಗಿ ಮಗಳಿಗೆ ಹೊಲಿತಾ ಇರೋದು. ಇವಳು ಅಳತೆಗೆ ತೊಗೊಂಡು ಒಂದೊಂದು ಸ್ಟಿಚ್ ಹಾಕೊಳ್ಳೋದು ಅಷ್ಟೇ. ಇವಳಷ್ಟು ದಪ್ಪ ಬರಲ್ಲ ಅವಳು. ಇದೆ ಕಾಣಿಸ 8 ಇಂಚ್ ಇರ್ತೀನಿ. 2 ಇಂಚು ಥರ ಬರುತ್ತೆ. ಮುಂದೆ ಬಂದ್ಬಿಟ್ಟು 5 ಇಂಚ್ ಸಾಕು. ಡೀಪ್ ಅವಳು ಸಣ್ಣ ಇರೋದ್ರಿಂದ ಡೀಪ್ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಇದನ್ನು ಬೇಕಾದರೆ ಈ ಥರ ಡಿಸೈನ್ ಮಾಡ್ಕೊಳ್ಳೋಣ. ಆಯಿತು, ಇಷ್ಟೇ. ಇದು ಏನಾದರೂ ಡಿಸೈನ್ ಬೇಕು ಅಂದರೆ ಡಿಸೈನ್ ಮಾಡ್ಕೊಬೋದು. ಪಟ್ಟಿ ದೊಡ್ಡದಾಗುತ್ತೆ. 2 ಇಂಚ್ ಸಾಕು. 2 ಇಂಚ್ ಆದರೆ ಇದು ಸೇರಿಸಿ 2.25 ಆದರೆ ಸಾಕು. 3 ಬೇಡ, 3.5 ದೊಡ್ಡದಾಗುತ್ತೆ. ಇಷ್ಟೇ ಇಲ್ಲ. ಇವಾಗ ಇನ್ನೊಂದು ಪೀಸ್ ತಗೊಳ್ಳೋಣ. ಸೇಮ್ ಅದೇ ಥರನೇ, ಸೇಮ್ ಮೆಥಡು. ಆಮೇಲೆ ಶೇಪ್ ತೆಗಿಯೋಣ. ಶೇಪ್ ತೆಗೆಯೋದು ಆಮೇಲೆ ಅದಕ್ಕೂ ಅಷ್ಟೇ, ಹಿಂದೆ ಮುಂದೆ ನೋಡಿಕೊಂಡು, ಇದು ಮುಂದೆ ಹಿಂದೆ ನೋಡಿಕೊಂಡು ಇದು ಮಾಡ್ಕೊಳ್ಳೋದು. ಬಂದ್ಬಿಟ್ಟು 1 ಇಂಚಿಗೆ ಮೇಲೆ ತೊಗೊಳ್ಳೋಣ. ಏನಕ್ಕಪ್ಪ ಅಂದರೆ ಯಾವುದೇ ಗೌನು ಡ್ರೆಸ್ಸು ಆ ಥರದಕ್ಕೆ ಈ ಥರ 1 ಇಂಚ್ ಮೇಲೆ ತೊಗೊಳೋದ್ರಿಂದ ನಿಮಗೆ ಸ್ಟಿಫ್ ಆಗಿರುತ್ತೆ. ಒಂಥರ ಅದು ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ಇಲ್ಲ ಜೋತ್ ಬಿದ್ದಂಗೆ ಆಗಿಬಿಡುತ್ತೆ. ಈ ಥರ ಶೇಪ್ ತೆಗೆಯೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇದರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇದು ಬಂದ್ಬಿಟ್ಟು ಡಾಟ್ ಪಾಯಿಂಟ್ ಇಷ್ಟೇ. ಇವಾಗ ಇದರಲ್ಲಿ ನಿಮ್ಗೆ ಹಿಂದೆ ನಾನು 2 ಒಂದೇ ಅಳತೆ ಇಟ್ಟಿದ್ದೀನಿ. ಇದರಲ್ಲಿ ಶೇಪ್ ನಿಮಗೆ ಹಿಂದೆ ಮುಂದೆ ಚೇಂಜ್ ಮಾಡ್ಬೋದು. ರೌಂಡು, ಸ್ಕ್ವಯರು, ಬಾಕ್ಸು ನಿಮಗೆ ಯಾವ್ದು ಬೇಕು ಅದು ಇಟ್ಕೋಬೋದು. ನಾನು ಇದು ಬ್ಲೌಸ್ದೇ ತೊಗೊಂಡಿದ್ದೀನಿ, ಒಂಥರ ಚೆನ್ನಾಗಿದೆ. ಅದಕ್ಕೆ ಬ್ಲೌಸ್ದೇ ಇರಲಿ ಅಂದ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಸ್ಲೀವ್ಸ್ಗೆ ನೋಡ್ಕೊಂಡು ತೊಗೋಬೇಕಾಗುತ್ತೆ. ಬಟ್ಟೆ ಇಷ್ಟೇ ಇರೋದು, ಅದರಲ್ಲಿ ಎಷ್ಟು ಉಳಿಯುತ್ತೆ ನೋಡಿಕೊಂಡು ಅದು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ನೋಡೋಣ, ಸ್ಲೀವ್ಸ್ಗೆ ಬಗ್ಸ್ಕೊಳ್ಳೋದು ಹಾಗೇ ಇದು ಮಾಡೋದು ನೋಡೋಣ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ
ಯೋಚನೆ ಮಾಡೋದು ಓಕೆನಾ. ಅದೇನಿಲ್ಲ, ಸ್ಲೀವ್ಲೆಸ್ಸು ಅದಾದರೂ ಆಯಿತು. ಸ್ಲೀವ್ಲೆಸ್ಸು ಹಾಕೋತಾಳೆ ನಾವು ನಮ್ಮ ಹುಡುಗಿ, ಹಾಗಾಗಿ ಸ್ಲೀವ್ಸ್ ಆದ್ರೂ ಆಯಿತು. ಇಲ್ಲಾಂದ್ರೆ ಚಿಕ್ಕದಾಗಿ ಬಫ್ ಕೊಟ್ಟರು ಆಯಿತು, ಇಲ್ಲ ಫ್ರೀ ಕೊಟ್ಟರು ಆಯಿತು, ಏನಾದರೂ ಮಾಡೋದು ಆಯಿತು. ಬನ್ನಿ ಇವಾಗ ಇದು ಕಟ್ಟಿ ಸ್ಟಿಚ್ಚಿಂಗ್ ಇರೋದು, ಇದೆಲ್ಲ ವೇಸ್ಟ್ ಅಂತ ಏನಕ್ಕಾಗುತ್ತೆ, ಇದೆಲ್ಲ ಉಳಿದಿರೋ ಪೀಸ್ ಇರಲಿ. ಅದು ಹೇಳಿದ್ಮೇಲೆ ಸ್ಲೀವ್ಸ್ಗೆ ಏನಾದರೂ ಡಿಸೈನ್ ಮಾಡೋಕ್ಕಾಗುತ್ತೆ ನೋಡೋಣ ಓಕೆನಾ. ಇದಿಷ್ಟು ಇವಾಗ ಸ್ಟಿಚಿಂಗ್ ಮಾಡೋಣ, ಹೇಗೆ ಬರುತ್ತೆ ನೋಡೋಣ.